ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಧೃತರಾಷ್ಟ್ರನು ಭೀಷ್ಮ ದ್ರೋಣರ ವಧಕ್ಕಾಗಿ ದುಃಖಿಸುತ್ತಾ ಮುಂದೆ ತನ್ನ ಮಗನಾದ ದುರ್ಯೋಧನನ ಆಲೋಚನೆ ಏನೆಂದು ಸಂಜಯನನ್ನು ಪ್ರಶ್ನೆ ಮಾಡಿದುದು ಎಂಬ ಮೊದಲನೆಯ ಹೆಚ್ಚುವರಿ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯನನ್ನು ಕುರಿತು ವೈಶಂಪಾಯನನು ಹೇಳುತ್ತಾನೆ. ರಾಜೇಂದ್ರ, ಕರ್ಣ ವಧವಾದ ಮೇಲೆ ಸಂಜಯನು ಒಳ್ಳೆ ವೇಗವುಳ್ಳ ಕುದುರೆಗಳನ್ನು ಹೂಡಿದ ರಥದಲ್ಲಿ ಕುಳಿತು ವ್ಯಸನಗ್ರಸ್ತನಾಗಿ ಆ ರಾತ್ರಿಯೇ ಹಸ್ತಿನಾವತಿಗೆ ಬಂದನು. ಅಲ್ಲಿ ಬಂಧುಗಳನ್ನೆಲ್ಲ ಕಳೆದುಕೊಂಡು ಅರಮನೆಯಲ್ಲಿ ದುಃಖದಿಂದ ಮಂಕು ಹಿಡಿದಂತೆ ಕುಳಿತಿದ್ದ ಅಂಧ ರಾಜನ ಬಳಿಗೆ ಬಂದು ಅವನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದನು. ರಾಜನಿಗೆ ಉಚಿತವಾದ ಮನ್ನಣೆಯನ್ನು ಮಾಡಿ ಆ ಕಷ್ಟವೇ ಎಂದು ನಿಟ್ಟುಸಿರನ್ನು ಬಿಟ್ಟು ತನ್ನ ಮಾತನ್ನು ಆರಂಭಿಸಿದನು. ರಾಜೇಂದ್ರ, ನಾನು ಸಂಜಯನು. ನೀನು ಸುಖದಿಂದಿರುವೆಯಾ? ಸ್ವಯಂ ಕೃತಾಪರಾಧದಿಂದಲೇ ಇಂತಹ ವಿಪತ್ತುಗಳಿಗೆಲ್ಲ ಗುರಿಯಾದ ನಿನಗೆ ಇನ್ನಾದರೂ ತಿಳುವಳಿಕೆ ಹುಟ್ಟಲಿಲ್ಲವೇ? ವಿದುರನು, ದ್ರೋಣನು, ಭೀಷ್ಮನು, ಶ್ರೀಕೃಷ್ಣನು ಆಗಾಗ ನಿನಗೆ ಹೇಳಿದ ಬುದ್ಧಿವಾದಗಳೊಂದನ್ನು ಕೇಳದೆ ಹೋದ ನೀನು ಈಗಲಾದರೂ ಅದಕ್ಕಾಗಿ ಪಶ್ಚಾತ್ತಾಪ ಪಡೆದಿರುವೆಯಾ ಎಂದನು. ಹೀಗೆಂದು ಹೇಳಿ ಮುಂದೆ ಕೈಮುಗಿದು ನಿಂತಿದ್ದ ಸಂಜಯನ ಮಾತಿಗೆ ಪ್ರತ್ಯುತ್ತರವಾಗಿ ಧೃತರಾಷ್ಟ್ರನು ಒಮ್ಮೆ ದೊಡ್ಡದಾಗಿ ನಿಟ್ಟುಸಿರನ್ನು ಬಿಟ್ಟು ಆಮೇಲೆ ಹೀಗೆಂದು ಹೇಳತೊಡಗಿದನು. ಸಂಜಯ, ದಿವ್ಯಾಸ್ತ್ರ ಸಮೃದ್ಧಿಯುಳ್ಳ ಭೀಷ್ಮನು, ಮಹಾಧನುರ್ಧಾರಿಯಾದ ದ್ರೋಣನು ಹತರಾದರು ಎಂಬುದನ್ನು ಕೇಳಿದ ಮೇಲೆ ನನ್ನ ದುಃಖಕ್ಕೆ ಪಾರ ಉಂಟೆ. ನನ್ನ ಮನಸ್ಸು ಬಹಳವಾಗಿ ನೊಂದು ಹೋಗಿದೆ. ಯಾವ ಮಹಾತ್ಮನು ಒಂದೊಂದು ದಿನವೂ ಶತ್ರುಪಕ್ಷದ 10,000 ರಥಿಕರನ್ನು ಕೊಂದು ಜಯಶೀಲನಾಗುತ್ತಿದ್ದನೋ ಅಂತಹವನು ಅರ್ಜುನನ ಬೆಂಬಲದಿಂದ ಬಂದ ದೃಪದ ಪುತ್ರನಾದ ಶಿಖಂಡಿಯಿಂದ ಕೊಲ್ಲಲ್ಪಟ್ಟುದನ್ನು ಕೇಳಿ ನನ್ನ ಮನಸ್ಸು ಬಹಳವಾಗಿ ವ್ಯಥೆಗೊಂಡಿದೆ. ಅಲ್ಲದೆ ಯಾವನಿಗೆ ಪರಶುರಾಮನೇ ಸಾಕ್ಷಾತ್ತಾಗಿ ದಿವ್ಯಾಸ್ತ್ರಗಳನ್ನು ಅನುಗ್ರಹಿಸಿದನೋ, ಯಾವನು ಆ ಪರಶುರಾಮನಿಂದಲೇ ಬಾಲ್ಯದಲ್ಲಿ ಧನುರ್ವಿದ್ಯೆಯನ್ನು ಕಲಿತನೋ, ಯಾವನ ಅನುಗ್ರಹ ಬಲದಿಂದಲೇ ಪಾಂಡವರು ಬೇರೆ ಅನೇಕ ರಾಜರು ಮಹಾರಥರೆನಿಸಿಕೊಂಡರೋ ಅಂತಹ ದ್ರೋಣನು, ಸತ್ಯಸಂಧನು, ಮಹಾಧನುರ್ಧಾರಿಯೂ ಆದ ಆ ಮಹಾತ್ಮನು ದೃಷ್ಟದ್ಯುಮ್ನನಿಂದ ಹತನಾದನೆಂದು ಕೇಳಿ ನನ್ನ ಮನಸ್ಸು ತಪಿಸುತ್ತಿರುವುದು. 4 ಬಗೆಯ ಅಸ್ತ್ರವಿದ್ಯೆಯಲ್ಲಿಯೂ ಯಾರೊಬ್ಬರಿಗೆ ಸಮಾನನಾದ ಪುರುಷನು ತ್ರೈಲೋಕ್ಯದಲ್ಲಿ ಬೇರೊಬ್ಬನಿಲ್ಲವೋ, ಅಂದರೆ 4 ಬಗೆಯ ಅಸ್ತ್ರವಿದ್ಯೆಯಲ್ಲಿಯೂ ಯಾರೊಬ್ಬರಿಗೂ ಸಮಾನನಾದ ಪುರುಷನು ತ್ರೈಲೋಕ್ಯದಲ್ಲಿ ಬೇರೊಬ್ಬನಿಲ್ಲವೋ ಅಂತಹ ಭೀಷ್ಮ ದ್ರೋಣರಿಬ್ಬರು ಹತರಾದುದನ್ನು ಕೇಳಿ ನನ್ನ ಮನಸ್ಸು ಕಳವಳಗೊಂಡಿದೆ. 3 ಲೋಕಗಳಲ್ಲಿಯೂ ಶಸ್ತ್ರವಿದ್ಯೆಯಲ್ಲಿ ತನಗೆ ಬೇರೊಬ್ಬನು ಸಾಟಿಯಿಲ್ಲವೆಂಬ ಕೀರ್ತಿಯನ್ನು ಪಡೆದ ದ್ರೋಣನು ಹತನಾದನು ಎಂಬುದನ್ನು ಕೇಳಿದ ಮೇಲೆ ನಮ್ಮವರು ಏನು ಮಾಡಿದರು? ಮಹಾಬಲಶಾಲಿಯಾದ ಅರ್ಜುನನಿಂದ ಸಂಶಪ್ತಕರ ಸೈನ್ಯವೆಲ್ಲ ಸಂಹೃತವಾಗಿ ದ್ರೋಣಪುತ್ರನ ನಾರಾಯಣಾಸ್ತ್ರವು ವಿಫಲವಾಗಿ ನಮ್ಮ ಸೈನ್ಯಗಳೆಲ್ಲವೂ ಪಲಾಯನ ಮಾಡಿದಾಗ ನನ್ನ ಮಕ್ಕಳು ಏನು ಮಾಡಿದರು? ಸಮುದ್ರದಲ್ಲಿ ಹಡಗು ಮುರಿದು ನಡುನೀರಿನಲ್ಲಿ ಬಿದ್ದು ತತ್ತಳಿಸುವವರಂತೆ ದ್ರೋಣನು ಹತನಾದ ಮೇಲೆ ದುಃಖ ಸಾಗರದಲ್ಲಿ ಮುಳುಗಿದ್ದ ನಮ್ಮ ಮಕ್ಕಳು ಕೂಡ ಆಗಲೇ ಯುದ್ಧವನ್ನು ಬಿಟ್ಟು ಓಡಿ ಹೋಗಿರಬೇಕೆಂದೆಣಿಸುವೆನು. ಸಂಜಯ, ನಮ್ಮ ಸೈನ್ಯಗಳೆಲ್ಲವೂ ಚದುರಿ ಹೋದಾಗ ದುರ್ಯೋಧನನು, ಕರ್ಣನು, ಭೋಜರಾಜನು, ಕೃತವರ್ಮನು, ಶಲ್ಯನು, ಅಶ್ವತ್ಥಾಮನು, ಕೃಪನು, ಯುದ್ಧದಲ್ಲಿ ಹತಶೇಷರಾದ ನನ್ನ ಮಕ್ಕಳು, ಇನ್ನು ನಮ್ಮ ಕಡೆಯ ಬೇರೆ ರಾಜರು, ಇವರೆಲ್ಲರ ಮುಖವರ್ಣವು ಹೇಗಿದ್ದಿತು? ಓ ಗಾವಲ್ಗಣಿ, ಅಂದರೆ ಸಂಜಯ, ಈ ಸಂಗತಿಯನ್ನೆಲ್ಲ ನಡೆದ ಹಾಗೆ ನನಗೆ ವಿವರಿಸಿ ಹೇಳು. ಪಾಂಡವರಿಗೂ ನಮ್ಮವರಿಗೂ ನಡೆದ ಯುದ್ಧದಲ್ಲಿ ಅವರವರು ತೋರಿಸಿದ ಪರಾಕ್ರಮ ಕಾರ್ಯಗಳನ್ನೆಲ್ಲ ತಿಳಿಸು ಎಂದನು. ಅದಕ್ಕೆ ಆ ಸಂಜಯನು, ಮಹಾರಾಜ, ನಿನ್ನ ಅಪರಾಧದಿಂದಲೇ ಕೌರವರಲ್ಲಿ ಇಷ್ಟೊಂದು ಅನರ್ಥವೆಲ್ಲ ಉಂಟಾಯಿತು. ಆದರೂ ಇದಕ್ಕಾಗಿ ನೀನು ವ್ಯಥೆ ಪಡದಿರು. ದೈವಾಧೀನವಾಗಿ ನಡೆಯತಕ್ಕ ಕಾರ್ಯವನ್ನು ಕುರಿತು ವಿದ್ವಾಂಸನು ಚಿಂತಿಸಲಾರರು. ಮನುಷ್ಯನಿಗೆ ಮುಂದೆ ಬರುವುದಾಗಲಿ ಬಾರದಿರುವುದಾಗಲಿ ಎಲ್ಲವೂ ದೈವಾಧೀನವೇ. ವಿಧಿವಿಲಾಸಕ್ಕೆ ತಕ್ಕಂತೆ ಬಂದುದಕ್ಕೂ ಬಾರದುದಕ್ಕೂ ವಿದ್ವಾಂಸನು ವ್ಯಥೆಪಡಲಾರನು ಎಂದನು. ಆಗ ಧೃತರಾಷ್ಟ್ರನು, ಸಂಜಯ, ಇನ್ನು ನಾವು ವ್ಯಥೆ ಪಡುವುದೇನಿದೆ? ಇದಕ್ಕಾಗಿ ನಾನೇನು ಸಂಕಟ ಪಡುವ ಹಾಗಿಲ್ಲ. ನಮ್ಮ ವಿಧಿಯೇ ಹೀಗೆಂದು ನಾನು ಮೊದಲೇ ತಿಳಿದಿರುವೆನು. ನೀನು ಅಲ್ಲಿ ನಡೆದುದನ್ನೆಲ್ಲ
ಮುಚ್ಚುಮರೆಯಿಲ್ಲದೆ ಧಾರಾಳವಾಗಿ ತಿಳಿಸು ಎಂದನು. ಇದು 2ನೆಯ ಹೆಚ್ಚುವರಿ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.